22. An aircraft flying parallel to the ground in the sky from the point A to the is observed. So ಇದನ್ನ ಯಾವ ಪಾಯಿಂಟ್ ಇಂದ O ಪಾಯಿಂಟ್ ಇಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ. The angle of aircraft at a from point on the level ground is 60 degree. After 10 seconds, it is observed that the angle of elevation of air is found to be 30 degree. ಸೊ ಇಲ್ಲಿ O ಬಿಂದುವಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಹೊತ್ತಿಗೆ ಏನಾಗ್ತಾ ಇದೆ, B ಬಿಂದುವಿಗೆ ಬರ್ತಾ ಇದೆ. ಸೊ ಅಲ್ಲಿ ಆಂಗಲ್ ಏನ್ ಫಾರ್ಮ್ ಆಗ್ತಾ ಇದೆ, 30 ಡಿಗ್ರಿ ಫ್ರಮ್ ದಿ ಸೇಮ್ ಪಾಯಿಂಟ್. ಓಕೆ, ಫೈಂಡ್ ವಾಟ್ ಹೈಟ್ ದಿ ಏರ್ಕ್ರಾಫ್ಟ್ ಈಸ್ ಫ್ಲೈಯಿಂಗ್. ಸೊ ಹೈಟ್ ಆಫ್ ದಿ ಏರ್ಕ್ರಾಫ್ಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಇಫ್ ದ ವೆಲಾಸಿಟಿ ಆಫ್ ಏರ್ಕ್ರಾಫ್ಟ್ ಈಸ್ 648 ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ಇಲ್ಲಿ ಫಸ್ಟ್ ಏನ್ ಮಾಡೋಣ, ನಾವು ಇಲ್ಲಿ ವೆಲಾಸಿಟಿ ಏನಿದೆ, ಸೊ ಅದರ ಸ್ಪೀಡ್ ಹೇಗಿದೆ ಅಂತೆ 648 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದೆ. ಸೊ ಇದನ್ನ ನಾವೇನ್ ಮಾಡೋಣ, ಕಿಲೋಮೀಟರ್ ಅಲ್ಲಿ ಇದ್ದಿದ್ದು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋಣ. ಸೊ ಯಾಕಂದ್ರೆ ಇಲ್ಲಿ ಡಿಸ್ಟೆನ್ಸ್ ಅನ್ನೆಲ್ಲ ಏನ್ ಮಾಡಿದ್ದಾರೆ, ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇದರ ಸ್ಪೀಡ್ ಅನ್ನ ನಾವೇನ್ ಮಾಡೋಣ, ಮೀಟರಿಗೆ ಕನ್ವರ್ಟ್ ಮಾಡೋಣ. ಸೊ ಏನಾಗತ್ತೆ ಮಕ್ಕಳೇ, ಸೊ ವೆಲಾಸಿಟಿ ಇಸ್ ಈಕ್ವಲ್ ಟು ಏನಾಗತ್ತೆ, 648 ಕಿಲೋಮೀಟರ್ ಪರ್ ಅವರ್ ಇದೆ ಅಲ್ವಾ. ಸೊ ಇದೇನಾಗುತ್ತೆ, 648 ಇಂಟು ಕಿಲೋಮೀಟರ್ ಇದ್ದಿದ್ದು ಮೀಟರಿಗೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, 1000. ಓಕೆ, 1000 ಡಿವೈಡೆಡ್ ಬೈ ಅವರ್. ಒಂದು ತಾಸಿಗೆ ಎಷ್ಟು ನಿಮಿಷ ಮಕ್ಕಳೇ, 60 ನಿಮಿಷ. ಹಾಗಾದ್ರೆ ಈಚ್ ಮಿನಿಟ್ಸ್ 60 ಸೆಕೆಂಡ್ ಆಗುತ್ತೆ. ಹಾಗಾಗಿ ಸೊ 60 ಇಂಟು 60 ಏನಾಗುತ್ತೆ, 3600 ಸೆಕೆಂಡ್ಸ್ ಆಗುತ್ತೆ. ಸೊ ಇಲ್ಲಿ 0 ಕ್ಯಾನ್ಸಲ್ಸ್, 0 ಕ್ಯಾನ್ಸಲ್ಸ್. ಸೊ ಇದನ್ನ 2 5s are 10, 2 1s are 2, 2 8s are 16. So 2 9s are 18, 2 3s are 2 2s are 2 4s are. So 9, 3 3s are 9, 3 10s are 8s are. So 3 1s are 3 3s are 9, 3 9s are 6. ಸೊ ಇದೇನಾಗುತ್ತೆ, 36 ಇಂಟು 5. ಸೊ ಇದೇನಾಗುತ್ತೆ, 5 6 30, 180 ಆಗತ್ತೆ. ಓಕೆ, 180 ಮೀಟರ್ ಪರ್ ಸೆಕೆಂಡ್ ಆಗತ್ತೆ. ಓಕೆ, ಸೊ ಇಲ್ಲಿ ಪರ್ ಮೀಟರ್ ಪರ್ ಸೆಕೆಂಡಿಗೆ ಎಷ್ಟು ಮೂವ್ ಆಗುತ್ತೆ, 180 ಮೀಟರ್ ಮೂವ್ ಆಗುತ್ತೆ. ಹಾಗಾದ್ರೆ ಆಫ್ಟರ್ 10 ಸೆಕೆಂಡ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಏರ್ಕ್ರಾಫ್ಟ್ ಈಸ್ ಏನಾಗುತ್ತೆ, 180 ಇಂಟು 10 ಸೆಕೆಂಡ್ಸ್. ಸೊ ಏನಾಗುತ್ತೆ, 1800 ಮೀಟರ್ ಆಗತ್ತೆ. ಹಾಗಾಗಿ ಏನಾಯ್ತು ಇಲ್ಲಿ, ಆಫ್ಟರ್ 10 ಸೆಕೆಂಡ್, after 10 seconds, the distance traveled by aircraft ಏನಾಗುತ್ತೆ, 180 into 10. So this is equal to 1800 meter. Okay. So 1 ಸೆಕೆಂಡಿಗೆ 180 ಮೀಟರ್ಸ್ ದೂರವನ್ನ ಚಲಿಸಿದ್ರೆ 10 ಸೆಕೆಂಡ್ ಅಲ್ಲಿ ಏನ್ ಮಾಡತ್ತೆ, 1800 ಮೀಟರ್ ದೂರವನ್ನ ಚಲಿಸುತ್ತೆ. ಸೊ ಈಗ ನಾವೇನ್ ಮಾಡೋಣ, ಸೊ ಇನ್ ದಿಸ್ ಡಯಾಗ್ರಾಮ್ ಹಿಯರ್ OC is x meter and CD is 1800 meter. ಸೊ OD ಏನಾಗುತ್ತೆ, 1800 plus x meter ಆಗತ್ತೆ. So here in this diagram OC is x meter and CD is 1800 meter and OD is 1800 plus x meter ಆಗತ್ತೆ. So here
ಇನ್ ಟ್ರಯಾಂಗಲ್ OAC. ಸೊ OAC ಅಲ್ಲಿ ಸಿ ಏನಿದೆ 90 ಡಿಗ್ರಿ ಇದೆ ಅಲ್ವಾ. ಸೊ ಇಲ್ಲಿ OC ಲೆಂತ್ ಗೊತ್ತಿದೆ, ಆಂಗಲ್ ಗೊತ್ತಿದೆ, AC ಅನ್ನ ಫೈಂಡ್ ಔಟ್ ಮಾಡಬಹುದು ಬೈ ಯೂಸಿಂಗ್ ದಿ ಟ್ಯಾನ್ ಫಂಕ್ಷನ್. ಸೊ ಇನ್ ಟ್ರಯಾಂಗಲ್ OAC ಟ್ಯಾನ್ ಥೀಟಾ ಏನಾಗುತ್ತೆ, AC divided by OC ಆಗುತ್ತೆ. So here tan 60 degree is equal to AC is H divided by OC is X ಆಗುತ್ತೆ. So here tan 60 degree is √3 is equal to H divided by X. So H is equal to ಏನಾಗುತ್ತೆ, √3X ಆಗುತ್ತೆ. Take this as equation number 1. So now consider the triangle OBD. So in OBD, the angle D is 90 degree. This is right angle triangle. So OD length ಗೊತ್ತಿದೆ, angle ಗೊತ್ತಿದೆ. So BD ಅನ್ನ find out ಮಾಡೋಣ. So in triangle ODB. So here D is 90 degree. So using tan function, tan theta ಏನಾಗುತ್ತೆ, BD divided by OD. So tan theta is 30 degree is equal to BD is H divided by 1800 plus X. So tan 30 degree is 1 by √3 is equal to H divided by 1800 plus X. So here √3H is equal to ಏನಾಗುತ್ತೆ, 1800 plus X ಆಗುತ್ತೆ. So take this as equation number 2. So now consider equation 1 and 2. So ಏನಾಗುತ್ತೆ, substitute equation 1 in equation 2. So equation 1 ಅಲ್ಲಿ substitute ಮಾಡೋಣ. So equation 1 in equation 2. So ಇದೇನಾಗುತ್ತೆ, so H is √3X. So equation 2 ಏನಿದೆ, √3H is equal to 1800 plus X ಇದೆ ಅಲ್ವಾ. ಸೊ ಇಲ್ಲಿ H ಏನ್ ಬಂದಿದೆ, √3X ಬಂದಿದೆ. ಸೊ ಹಾಗಾಗಿ √3 into √3X is equal to 1800 plus X. So simplify this. So √3 into √3 3X ಆಗುತ್ತೆ. So 3X is equal to 1800 plus X ಆಗುತ್ತೆ. So 3X minus X is equal to 1800. So 2X is equal to 1800. So X is equal to ಏನಾಗುತ್ತೆ, 1800 divided by 2. So 2 ones are 2 900s. So X is equal to ಏನಾಗುತ್ತೆ ಮಕ್ಕಳೇ, 900 ಮೀಟರ್ ಆಗತ್ತೆ. ಸೊ ಇಲ್ಲಿ ನಮ್ಗೆ H ಬೇಕಾಗಿದೆ ಅಲ್ವಾ. ಸೊ H is equal to ಏನಿದೆ, √3X ಇದೆ. ಹಾಗಾಗಿ √3 into 900. So here we use √3 as 1.73 ಅಲ್ವಾ. ಸೊ ನಾವು √3 ಬದಲು 1.73 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಹಾಗಾಗಿ ಏನಾಗುತ್ತೆ, ಇದು H is equal to 900 into 1.73. So this is equal to 1557 meter. ಹಾಗಾಗಿ ಇಲ್ಲಿ ಏನ್ ಬಂತು, ಹೈಟ್ ಏನ್ ಬಂದಿದೆ ನಮ್ಗೆ. ಸೊ height of the aircraft is 1557 meter. Okay.